ಹಲೋ ಕ್ರೇಜಿ ಗೇಮರ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಅನದರ್ ವೀಡಿಯೋಸ್. ಇವತ್ತಿನ ಗೇಮ್ ಪ್ಲೇ ರಷ್ಯನ್ ಕಾರ್ ಸಿಮ್ಯುಲೇಟರ್. ನಾವಿವತ್ತು ಕಾಂತಾರ ಮೂವಿ ನೋಡೋಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಸೂಟು ಬೂಟ್ ಹಾಕ್ಕೊಂಡು ಒಂದು ಸ್ವಲ್ಪ ಗಡ್ಡ ಶೇವಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ. ಇದೇ ನೋಡಿ ಗುರು, ನಮ್ಮದು ಅಲ್ಲಿ ಹೋಗ್ತಿರೋ ಗಾಡಿ. ಏನು ಮಾಡಿಫೈ ಮಾಡಿಸ್ಬಿಟ್ಟಿದ್ದೀನಿ ಅಂದರೆ ಸಖತ್ತಾಗಿ ಮಾಡಿಫೈ. ಮಳೆ ಬಂದೇ ಬಿಡ್ತು ಹೇಳೋ ಮುಂಚೆ. ಹೋಗ್ಬಿಡೋಣ. ಏನೋ ಬಂದಿದೆ ಗುರು, ಏನಿದು ಇಮೇಲು? ಕರೆಂಟ್ ಬಿಲ್ ಗುರು, ನೀರಿಂದು ಇವೆಲ್ಲ ₹1242 ಆಯಿತು ಎಲ್ಲ ಸೇರಿ ಪೇ ಮಾಡಿದೆ. ಅದೇ ನೀರಿಂದು ಇದನ್ನೆಲ್ಲ ತರಕಾರಿ ಎಲ್ಲ ಬೆಳೆದ್ನಲ್ಲ, ಮತ್ತು ಕರೆಂಟ್ ಇಡೀ ದಿನನೇ ಆನ್ ಆಗಿರುತ್ತೆ. ಅದಕ್ಕೆ ಕರೆಂಟ್ ಬಿಲ್ ಬಂದುಬಿಡ್ತು. ಈಗ ತಿಂಡಿ ತಿನ್ಕೊಬಿಡೋಣ. ಅವನಿಗೆ ಹಾಲು ಅಂದರೆ ಇಷ್ಟ ತುಂಬ. ಹಾಲು ಕುಡಿದ್ರೆ ಮಾತ್ರ ಫುಲ್ ಎನರ್ಜಿ ಗುರು ಇವನಿಗೆ. ಏನು ಕೆಲಸ ಹೇಳಿ ಮಾಡ್ತಾನೆ. ಅದಕ್ಕೆ ಹಾಲು ಕುಡಿದ್ಬಿಟ್ಟೆ. ನೀವು ಹೊಟ್ಟೆ ತುಂಬ್ತಂತೆ ಸಾಕು. ಈಗ ಸ್ವಲ್ಪ ಟಿ ವಿಯಲ್ಲಿ ಏನು ಬರ್ತಿದೆ ನೋಡೋಣ ಒಂದ್ಸಲಿ. ನೋಡಿ ಗುರು, ನಮ್ಮನೆ ಬೆಳ್ಳಿ ಹೆಂಗಿದ್ದಾಳೆ, ಸಕ್ಕತ್ತಾಗಿ ನಾಮೆಲ್ಲ ಹಾಕಿಬಿಟ್ಟಿದ್ದಾರೆ. ಟಿ ವಿ ಆನ್ ಮಾಡೋದು ಗುರು. ಮಳೆ ಬರೋ ಕಾರಣ ಇದು ಸಿಗ್ನಲ್ಲೇ ಸಿಗ್ತಿಲ್ಲ ಟಿ ವಿದು. ಏನು ಮಾಡೋದು, ಮಳೆ ಅಷ್ಟು ಜೋರಾಗಿ ಬರ್ತಿದೆ ನೋಡಿ. ಅದೇ ಪಾರಿವಾಳ ಬೇರೆ ಸುಮ್ಮನೆ ಕೂತಿದೆ. ಒಳಗೆ ಬರೋಣ ಅಂದರೆ ಒಳಗೆ ಬರ್ತಾನೆ ಇಲ್ಲ ಅದು. ಏನು ಮಾಡೋದಂತ ಸುಮ್ಮನೆ ಅದೇ. ಇಲ್ಲಿ ಫಾರ್ಮ್ ಇದೆಯಲ್ಲ ನಂದು ಮನೇಲಿ, ಒಂದಿಷ್ಟು ಗಿಡ ಬೆಳ್ಕೊಳ್ಳೋಣ ಅಂತ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋಣ. ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಹೋಗ್ಬಿಡೋಣ. ಮತ್ತು ಈ ಸೂಟು ಬೂಟಲ್ಲಿ ಹೋಗ್ಬಿಟ್ರೆ ಗಲೀಜಾದ್ರೆ ಮತ್ತು ಕಾಂತಾರ ಮೂವಿ ನೋಡೋಕ್ಕಲ್ಲ. ಅದಕ್ಕೆ ಒಳ್ಳೆ ಸೆಲೆಕ್ಟ್ ಮಾಡ್ತಿದ್ದೀನಿ. ಫೈನಲಿ ಸೆಲೆಕ್ಟ್ ಮಾಡದೇ ಇದೆ ನೋಡಿ ಗುರು, ಫಾರ್ಮಿಂಗ್ ಡ್ರೆಸ್ಸೇ ಅದು. ಅದಕ್ಕೆ ಮತ್ತು ಗಲೀಜೆಲ್ಲ ಅದು ತೊಳೆಯೋಕ್ಕೂ ಯೂಸ್ ಆಗುತ್ತಂತ ಫಾರ್ಮಿಂಗ್ ಡ್ರೆಸ್ಸೇ ತಗೊಂಡೆ. ಈಗಷ್ಟು ಒಂದೆರಡು ಗಿಡ ಬೆಳ್ಕೊಬಿಡೋಣ. ಗಿಡ ಬೆಳೆಯೋ ಮುಂಚೆ ಏನು ಬೇಕು, ಇದರಿಂದ ತೆಗಿಬೇಕು ಗುದ್ಲಿಯಿಂದ. ಅದನ್ನ ತೆಗಿಯೋಣ ಮುನ್ನ 3 ಕಡೆನೂ ತಗೊಳ್ಳೋಣ. ಆ ಕಡೆ ಇನ್ನೂ ನನ್ನ ಹತ್ರ ಪರ್ಚೇಸ್ ಇಲ್ಲ, ದುಡ್ಡಿಲ್ಲ. ಅದಕ್ಕೆ ಆ ಕಡೆ ತಗಲ. ಈ ಕಡೆ ಸೈಡಿನ ಮಾತ್ರ ಅವರೇ ಕೊಟ್ಟಿದ್ದಾರೆ. ಅದಕ್ಕೆ ತೆಗೆದೆ. ಎರಡನ್ನೂ ಆಯ್ತು, ಇನ್ನೊಂದು ತೆಗೆದು ಬಿಡೋಣ. 3 ಗಿಡ ನೆಟ್ಬಿಡೋಣ ಒಂದೊಂದು ಥರದ್ದು, ಬೇರೆ ಬೇರೆ ಥರದ್ದು ಗಿಡ ನೆಟ್ಟಿದೆ. ಈಗ ಏನು ಮಾಡಬೇಕು, ನೀರಿಂದ ಏನಾರು ಇದು ಮಾಡ್ಕೊಬಿಡೋಣ. ನೀರು ಬೇಕು ಮುಖ್ಯ. ಅದಕ್ಕೆ ನೀರಿಂದು ಇದು ಮಾಡಿಬಿಟ್ಟೆ. ಆದರೆ ಏನೋ ಬರ್ತಾನೆ ಇಲ್ಲಲ್ಲ, ಏನು ಹಾಕ್ಬೇಕು ತಗೊಳಕ್ಕೆ ಬರ್ತಿಲ್ಲ ಗುರು. ಏನಾಯ್ತು ಅಂತಾನೆ ಗೊತ್ತಾಗಲ್ಲ. ಇದು ಫುಲ್ ಆಗಿದೆ ಗುರು. ತಡಿ ಒಂದು ನಿಮಿಷ. ಇದನ್ನೇನೋ ಬರ್ಬೇಕಂತ ಗುರು. ನಾ ಗಿಡ ಬೆಳೆದು ಅದಕ್ಕೆ ಮಾರ್ಕೊಬರೋಣ ಅಂತ. ಯಾವ್ದು ಸೆಲೆಕ್ಟ್ ಮಾಡೋಣ? ನಾವೇ ಮಾರ್ಕೊಬಂದ್ರೆ ಇನ್ನೂ ದುಡ್ಡು ಜಾಸ್ತಿ ಕೊಡ್ತಾರೆ. ಅದಕ್ಕೆ ಸೆಲೆಕ್ಟ್ ಮಾಡ್ತಿದ್ದೀನಿ. ಸೆಲೆಕ್ಟ್ ಮಾಡಿದೆ, ಲೋಡಿಂಗ್ ಆಗ್ತಿದೆ. ಎಷ್ಟು ರೂಪಾಯಿ ಕೊಡ್ತಾರಂತೆ? 30 ಬುಟ್ಟಿನೇ, 35 ಬುಟ್ಟಿ ₹210 ಕೊಡ್ತಾರಂತೆ. ಗಾಡಿ ಎಲ್ಲ ಲೋಡ್ ಆಯಿತು. ಈಗ ಹೋಗ್ಬಿಡೋಣಲ್ಲ. ಗಾಡಿ ನೋಡಿ ಗುರು, ಎಷ್ಟು ಮಾಡಿಫೈ ಮಾಡಿದ್ದೀನಿ. ನಾಯಿ ಮರಿನೆಲ್ಲ ಹಾಕ್ಬಿಟ್ಟಿದ್ದೀನಿ. 100% ಕ್ಯಾರೇಜ್ ಇದೆ ಗಾಡೀಲಿ. ಇಲ್ಲಿ ನೋಡ್ತಿದ್ದೀರಲ್ಲ, ಇಷ್ಟೇ. ಟೊಮೆಟೊ, ಈರುಳ್ಳಿ ಮತ್ತು ಹೂಕೋಸು ಬೆಳೆದಿದ್ದೆ. ಅದು ವೀಡಿಯೋ ಹಾಕೋಕ್ಕಾಗಲಿಲ್ಲ. ಸುಮಾರು ದೂರ ಇತ್ತು ಗುರು. ಎಲ್ಲಿದು? ಇಲ್ಲೆಲ್ಲ ಇಡ್ಬೇಕಂತೆ. ಹಾಗೆ ಸಿನಿಮಾ ನೋಡೋಕ್ಕೂ ಸರಿ ಆಯ್ತು ಬಿಡ್ರಿ. ಅಲ್ಲೇ ಪಕ್ಕದಲ್ಲೇ ಇದೆ ಸಿನಿಮಾ ನೋಡೋದು. ಕಾಂತಾರ ನೋಡ್ಕೊಂಡು ಹಾಗೆ ಬರೋಣ. ಅದೇ ಡ್ರೆಸ್ ಅಂತೂ ಇದಾಗ್ಬಿಡ್ತಲ್ಲ, ಏನೋ ತಗೊಂತಾರೋ ಇಲ್ಲೋ ಗೊತ್ತಿಲ್ಲ. ನೋಡೋಣ. ತಗೊಂಡಿಲ್ಲ ಅಂದರೆ ಇನ್ನೊಂದು ವೀಡಿಯೋ ಹಾಕ್ತೀನಿ. ಹೋಗೋಣ ಫಸ್ಟ್ ಇಲ್ಲಿಂದ. ಬನ್ನಿ ಫ್ರೆಂಡ್ಸ್. ಇನ್ನೂ 9 ಕಿಲೋಮೀಟ್ರ್ ಇದೆ ಗುರು. ಏನು ಮಾಡೋದು? ವೆದರ್ ನೋಡಿ ಗುರು, ಅಲ್ಲಿ ಸನ್ ಮುಳುಗ್ತು. ಪೊಲೀಸ್ ಏನೋ ಅಡ್ಡ ಹಾಕಿದ್ರು ಗುರು. ಲಗೇಜ್ ಎಲ್ಲ ಹೋಗ್ತಿದ್ದೀವಲ್ಲ, ಚೆಕ್ ಮಾಡಿ. ಅವ್ರ ಹತ್ರ ಮಾತಾಡೋಣ. ಈಗ ಹೋಗಿ ಎಲ್ಲ ಮಾತಾಡ್ತಿದ್ದೀನಿ. ಫೈನಲಿ ದುಡ್ಡೆಲ್ಲ ಕೊಟ್ಬಿಟ್ಟೆ. ಆ ದುಡ್ಡನ್ನ ನಾನು ಫಿಲಮಿಗೆ ಹಾಕಿದರೆ ಇಷ್ಟೊತ್ತಿಗೆ 2-3 ಫಿಲಮ್ ನೋಡ್ತಿದ್ದೆ ಗುರು. 500 ಇಸ್ಕೊಬಿಟ್ಟ. ಅದ್ರ ಬದಲು ಫಿಲಮಾರು ನೋಡ್ಬೋದಿತ್ತು 2-3 ಸಲ. ಏನು ಮಾಡೋದು, ಹಿಡಿದ್ಬಿಟ್ಟ. ಎಂತ ಗೊತ್ತಾಗಲಿಲ್ಲ. ಏನು ಮಾಡಲ್ಲ ಅಂದರು. ಆದರೂ ₹500 ಕೊಡಲೇಬೇಕು ಅಂದ್ಬಿಟ್ಟ. ಪೊಲೀಸರ ಹಣೆ ಬರ ಇದೆ ಗುರು. ಏನು ಮಾಡೋದು? ಅದಕ್ಕೆ ಕೊಟ್ಟೆ. ಮತ್ತು ಎಲ್ಲಿ ನೋಡ್ರು ಇದು ಗುರು, ಪೊಲೀಸು ಏನೋ ಆಗ್ತಿದೆ. ಏನೋ ಇನ್ವೆಸ್ಟಿಗೇಷನ್ ಆಗ್ತಿದೆ ಇರ್ಬೇಕು ಗುರು. ಇನ್ನೂ ಒಂದು 8 ಕಿಲೋಮೀಟ್ರ್ ಇದೆ. ಅದೆಲ್ಲ ಬೇಡ ನಮಗೀಗ. ಹೋಗ್ಬಿಡೋಣ ಇಲ್ಲಿಂದ ಫಸ್ಟು. 6 ಕಿಲೋಮೀಟ್ರ್ ಇದೆ ಅಂತ ಗುರು. ಸನ್ ನೋಡಿ ಮುಳುಗ್ತಿದ್ದಾನೆ ಫುಲ್ಲು. ರಾತ್ರಿ ಆಯ್ತಾ ಬಂತು. ರಾತ್ರಿ ಆದರೆ ಇನ್ನೂ ಒಳ್ಳೇದು ನಮಗೆ. ಮೂವಿ ನೋಡೋಕೆ ಒಳ್ಳೆ ಆಗುತ್ತೆ. ಅದಕ್ಕೆ ಹೋಗ್ಬಿಡೋಣ ಇಲ್ಲಿಂದ. ಇನ್ನೂ 6, 7, 8 ಕಿಲೋಮೀಟ್ರ್ ಇದೆ ಅಷ್ಟೇ. ಇನ್ನೂ ಹೋಗ್ಬಿಡೋಣ. ನಮ್ದು ಫುಲ್ ಆಫ್ ರೋಡ್ ಗಾಡಿ. ಏನಾಯಿತು? ಆ್ಯಕ್ಸಿಡೆಂಟ್ ಆಯ್ತು ಗುರು. ಬಸ್ ಆ್ಯಕ್ಸಿಡೆಂಟ್ ಆಗಲ್ಲ. ರೈಲ್ವೆ ಸ್ಟೇಷನ್ ಇದು ರೈಲ್ವೆ ಹೋಗುತ್ತಲ್ಲ, ಅದ್ರದ್ದು ಹಂಪು. ನಾನೇನೋ ಆ್ಯಕ್ಸಿಡೆಂಟೇ ಆಗ್ಬಿಡ್ತು ಅಂದ್ಕೊಂಡೆ ಗುರು. ಆ ಬಸ್ಸನ್ನು ಎಷ್ಟು ಜನರಿಗೆ ಬೀಜ ಎಲ್ಲ ಬಾಯಿಗೆ ಬಂದಿತ್ತೋ ಗೊತ್ತಿಲ್ಲ. ನಂಗೆ ಮಾತ್ರ ಬಂದೇ ಬಿಡ್ತು ಗುರು. ಎಲ್ಲ ಹೋಗೇ ಬಿಟ್ಟನ ಅಂತ. ಹೋಗ್ಬಿಡೋಣ. ಏರಿ ಹತ್ತಿಲ್ಲಲ್ಲ ಗುರು ಗಾಡಿ. ಆ ಥರ ಏರಿದೆ. ಲಗೇಜು ಹಾಗೆ ಇದೆಯಲ್ಲ ಹಿಂದೆ. ಅದಕ್ಕೆ ಟಯರೆಲ್ಲ ಮಾಡಿಫೈ ಮಾಡಿಸಿದ್ದೀನಿ. ಈಗ ಲೆಫ್ಟ್ ತಿರ್ಕೋಬೇಕಾ? ಹೌದೌದು, ಲೆಫ್ಟೇ ತಿರ್ಕೋಬೇಕಂತೆ. ಫ್ಯೂಚರ್ ನೋಡಿ ಗುರು, ಏನು ಸಖತ್ತಾಗಿ ಕಾಣ್ತಿದೆ ನೋಡಿ. ಅಲ್ಲಿ ಲೈಟ್ ಹಾಕ್ದಂಗಿದೆ ಗುರು. ಆ ಥರ ಫೈನಲಿ ಹತ್ರ ಬಂದುಬಿಟ್ಟೆ. ಈ ಗಾಡಿ ಏನಕ್ಕೂ ಸ್ಲೋ ಹೋಗ್ತಿದೆ ಗುರು. ಪೆಟ್ರೋಲ್ ಇಲ್ಲ,
ಗಾಡಿಗೆ ಇಲ್ಲಿ ಅರ್ಧ ಲೀಟ್ರ್ ಅಷ್ಟೇ ಇರೋದು. ಏನು ಮಾಡೋದು, ಇನ್ನೊಂದು ಕಿಲೋಮೀಟ್ರಲ್ಲ ಸಾಕು ಅಲ್ಲಿಗೆ. ಆಮೇಲೆ ಇಲ್ಲೇ ಇಲ್ಲೊಂದು ಪೆಟ್ರೋಲ್ ಅಂಗಡಿ ಇದೆ, ಅಲ್ಲೇ ಹಾಕೋಣ. ಗಾಡಿ ಏನು ಅಷ್ಟೇನು ಡ್ಯಾಮೇಜ್ ಆಗಲಿಲ್ಲ. ಹಿಂದ್ಗಡೆ ಕ್ಯಾರಿಯರು ಹತ್ತಿರ ಇದೆ, ಇಲ್ಲೇ ಕಾಣಿಸಿದೆಯಲ್ಲ ಅಲ್ಲೊಂದು ಮನೆ, ಹಾಸ್ಪಿಟ್ಲು ಎದುರಿಗೆ ಐತಂತೆ. ಅಲ್ಲಿಗೆ ಹೋಗಿ ಇಳಿಸ್ಕೊಂಡು ಫಿಲಮ್ ನೋಡೋಕೆ ಹೋಗ್ಬಿಡೋಣ, ಕಾಂತಾರ. ಏನೋ ನಂಗೆ ಒಂದು ಸ್ವಲ್ಪ ಹೆದರಿಕೆ ಆಗ್ತಿದೆ ಗುರು. ಏನಕ್ಕಂದರೆ ಡ್ರೆಸ್ಸು ಫಾರ್ಮರಿನ ಡ್ರೆಸ್ ಹಾಕೊಂಡಿದ್ದೀನಿ. ಅಲ್ಲಿ ಅಲೋ ಇದೆಯಾ ಗೊತ್ತಿಲ್ಲ, ನೋಡೋಣ. ಇದ್ದರೆ ವೀಡಿಯೋ ಫುಲ್ ಮಾಡ್ತೀನಿ, ಇಲ್ಲಾಂದರೆ ಅಲ್ಲಿಗೆ ನಿಲ್ಲಿಸ್ಬಿಡ್ತೀನಿ. ಓಕೆನಾ ಫ್ರೆಂಡ್ಸ್, ಇನ್ನೊಂದು ವೀಡಿಯೋ ಹಾಕ್ತೀನಿ ಎಲ್ಲರೂ ಇದು ಆಗಲಿಲ್ಲ ಅಂದರೆ. ನೀವು ಸಪೋರ್ಟ್ ಮಾಡಿ ಅಷ್ಟೇ, ಸಪೋರ್ಟ್ ಮಾಡಿದ್ರೆ ಪಕ್ಕ ಹಾಕ್ತೀನಿ. ಅಲ್ಲೇ ಕಾಣ್ತಿದೆಯಲ್ಲ ಇನ್ನೊಂದು 400 ಎಷ್ಟೋ ಮೀಟ್ರ್ ಇದೆ, ಹೋಗ್ಬಿಡೋಣ. ಅಲ್ಲೇ ಕಾಣ್ತಿದೆ ನೋಡಿ ಗುರು, ಪಕ್ಕದಲ್ಲಿ ಒಂದು ಗಾಡಿ ಟ್ಯಾಕ್ಸಿನ ಏನೋ ನಿಂತಿದೆಯಲ್ಲ, ಏನೋ ಟ್ಯಾಕ್ಸಿನ ಮಾಮೂಲಿ ಕಾರೇ. ಇಲ್ಲೇ ನಿಲ್ಲಿಸಿ ಅಡ್ಜಸ್ಟ್ ಮಾಡಿ ನಿಲ್ಸೋಣ. ಅಯ್ಯೋ ಗಾಡಿ ಕೆಳಗೆ ಹೋಗ್ಬಿಡ್ತಲ್ಲ. ಇನ್ನು ಬಾ ಅಲ್ಲೇ ಅಯ್ಯೋ ಸೆಟ್, ಇನ್ನು ಚೂರು ಗ್ರೀನ್ ಬರೋವರೆಗೂ ಸರಿ ನಿಲ್ಲಲ್ಲ. ಎಸ್, ಹಿಂಗೆ ನಿಲ್ಲಿಸ್ಬಿಡೋಣ. ಓಕೆ ಫ್ರೆಂಡ್ಸ್, ಫೈನಲಿ ನಿಲ್ಲಿಸ್ಬಿಟ್ಟು ಪಕ್ಕದಲ್ಲೇ ಕಾಣ್ತಿದೆ ನೋಡಿ ಇಲ್ಲಿ 3D ಮೂವಿ ಅಂತ, ಅದೇ ಮೂವಿ ಇದು ಟ್ಯಾಕಿಸು. ಅಲ್ಲಿಗೆ ಹೋಗಿ ಗಾಡಿ ನಿಲ್ಲಿಸಿ ಪಾರ್ಕಿಂಗ್ ಮಾಡಿ ಪಕ್ಕ ಮೂವಿ ನೋಡೋಕೆ ಹೋಗ್ಬಿಡೋಣ. ರಾತ್ರಿನೂ ಆಯಿತು, ಎಷ್ಟು ಗಂಟೆ ಅಂತಲೂ ಗೊತ್ತಾಗಲಿಲ್ಲ ಗುರು. ಒಳಗೆ ಹಾಕೊಂಡಿದ್ರೆ ಎಷ್ಟು ಗಂಟೆ, 20 ರೈಲ್ವೆ ಸ್ಟೇಷನ್ ಗಂಟೆ ಗುರು. 20 ಅಂದರೆ ಎಷ್ಟಿರ್ಬೋದು, ಎಷ್ಟು ನಂಗೆ ಗೊತ್ತಿಲ್ಲ. ರೈಲ್ವೆ ಸ್ಟೇಷನ್ನು ಗಡಿಯಾರ ಎಲ್ಲ ಗೊತ್ತಿಲ್ಲ ನನಗೆ. ಓಕೆ, ಏನು ಸ್ಕಿಡ್ ಹೊಡೆದ ಗುರು. ಗ್ಲಾಸ್ ನೋಡಿ ಎಷ್ಟು ಗಲೀಜಾಗಿದೆ, ಎಲ್ಲೂ ತೊಳಿಲೇ ಇಲ್ಲ ಗಾಡಿನ. ಕತ್ಲಾಯ್ತಾ ಬಂತು ನೋಡಿ ಗುರು. ಈಚೆಗೆ ನೈಟ್ ಕ್ಲಬ್ಬು, ಆ ಕಡೆ ಸೈಡು ಅಂತಾರೆ ಕಾಣ್ತಿದೆ, ಆ ಕಡೆ ನೈಟ್ ಕ್ಲಬ್ ಬೇರೆ, ಅದೇ ಪಾರ್ಟಿ ಗಿಟಿ. ಇದು ಮೂವಿ ನೋಡಿ ಗುರು, ಮೂವಿ ಏನು ಸಖತ್ತಾಗಿದೆ. ಹೋಗೋಣ. ಅಯ್ಯೋ ಗುರು, 9 ಗಂಟೆಗೆ ಓಪನ್ ಅಂತಲೋ. 9 ಗಂಟೆಗೆ ಓಪನ್ ಅಂತೆ. ಏನು ಮಾಡೋದು ಅಂತ ಕಾಯ್ತಾ ಇದ್ದಾನೆ. ಏನು ಮಾಡೋದೀಗ, ಇಲ್ಲಿ ಕೇಳ್ಕೊಬರೋಣ. ಅಲ್ಲೊಬ್ಬರು ಮೆಕ್ಯಾನಿಕಲ್ ಯಾರು ನಿಂತಿದ್ದಾರೆ, ನನ್ನ ಥರದೇ ಡ್ರೆಸ್ಸು. ಕೇಳೋಣ. ಅಣ್ಣ ಎಲ್ಲರೂ ಓಪನ್ ಇದೆಯಾ ಇವತ್ತು? ಓಡೇ ಹೋಗ್ಬಿಟ್ರಲ್ಲ ಕೇಳೋ ಮುಂಚೆ. ಅಯ್ಯೋ ದೇವ್ರೆ, ಏನು ಮಾಡೋದೀಗ. ಲೈಟ್ ನೋಡಿ ಗುರು, ಇಲ್ಲಿ ನೋಡಿ 3D ಮೂವಿ ನೈಟ್ ಅಂತಿದೆ, ಏನು ಸಖತ್ತಾಗಿ ಮಾಡಿದ್ದಾರೆ. ಈಗ ಹೋಗಿ ಕೇಳೋಣ. ಬಾಡಿ ಗಾರ್ಡ್ ಎಲ್ಲ ಬಂದಿದ್ದಾರೆ, ಕೇಳೋಣ ಬನ್ನಿ. ಬಾಡಿ ಗಾರ್ಡ್ ಎಲ್ಲ ಬಂದರೆ ಏನು ಇಲ್ಲೇನೋ ಇದೆ, ಇಲ್ಲಿ ಹೋಗೋಣ. ಇಲ್ಲೂ ಓಪನ್ ಇದೆಯಲ್ಲೋ ಗೊತ್ತಿಲ್ಲ. ಡ್ರೆಸ್ ನೋಡ್ರೆ ಆ ಥರ ಇದೆ, ಬಿಡ್ತಾರಲ್ಲೋ. ಕೇಳದೆ ಬಿಡಲ್ಲ ಅಂದ್ರು ಗುರು. ಡ್ರೆಸ್ ಕೇಳಿ ಏನು ಮಾಡೋದೀಗ. ಡ್ರೆಸ್ ಕೇಳಿದ್ರು ಬಿಡಲಿಲ್ಲ. ಈ ಥರ ಡ್ರೆಸ್ ಎಲ್ಲ ಅಲೋ ಇಲ್ಲ ಅಂತೆ. ಅದಕ್ಕೆ ಏನು ಮಾಡೋದು. ಇವತ್ತಿನ ವೀಡಿಯೋ ಇಷ್ಟೇ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಬಾಯ್.